ಹೆಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ನಮ್ಮ ರೆಸಾರ್ಟ್ ಸ್ಟೇನ ಕಂಟಿನ್ಯೂಷನ್ ವ್ಲಾಗನ್ನು ನೋಡ್ತೀರಾ. ಸೊ ಇದಕ್ಕಿಂತ ಮುಂಚೆ ಪಾರ್ಟ್ ನೀವು ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ವಿಸಿಟ್ ಮಾಡಿ, ಅಲ್ಲಿ ನೀವು ಫಸ್ಟ್ ಪಾರ್ಟನ್ನು ನೋಡ್ಬೋದು. ಸೊ ಬನ್ನಿ, ನೆಕ್ಸ್ಟ್ ಏನೆಲ್ಲ ಆಯಿತು, ಹೇಗಿತ್ತು ನಮ್ಮ ದಿನ ಅಂತ ನೋಡೋಣ. ಏನು ಮಹಾರಾಜರೆಲ್ಲ ಓಲೆ ಹಾಕ್ತಾ ಇದ್ರು, ನೀವು ಹಾಕಿದ್ರೆ ಏನಾಗ್ಬಿಡುತ್ತೆ? ನಾನು ಹಾಕ್ತಿದ್ನಲ್ಲ, ಇವಾಗ ಫ್ಯಾನ್ಸಿ ಇದು. ನಾನು ಹಾಕ್ತಿದ್ನಲ್ಲ, ಮದ್ವೆಗಿದ್ದ ಹೊಸದ್ರಲ್ಲಿ ಹಾಕಿದ್ದಾರೆ, ಓಲೆ ಅಲ್ಲ ಸ್ಟಡ್. ಸರಿ, ಈಗ ಇದು ಫ್ಯಾನ್ಸಿ ಯುಗ, ಅದಕ್ಕೆ ಫ್ಯಾನ್ಸಿ ಹಾಕೊಂಡಿದ್ದೀರಾ. ಮಹಾರಾಜರೇ ಚೆನ್ನಾಗಿದೆ, ಮಹಾರಾಜರೇ ಹೊಸ ಓಲೆ. ಇದು ಕಿಂಡರ್ ಜಾಯಲ್ ಬಂದಿರೋದು. ಸಾನು ಹಾಕಕ್ಕಾಗೋದಿಲ್ವಲ್ಲ ಅಂತ ಅವ್ರ ಅಪ್ಪನ್ಗೆ ಹಾಕಿದಾಳೆ. ಚೆನ್ನಾಗಿದೆ. ಇದನ್ನೇ ಹೇಳೋದು, ಹೂ ಮುಡ್ಸೋದು. ರೆಸಾರ್ಟ್ ಕರ್ಕೊಂಡು ಬಂದು ಹೂ ಮುಡ್ಸಿದ್ದಾರೆ ಆಲ್ರೆಡಿ 10,000 ರೂಪಾಯಿ. ನಡೀರಿ ಹೋಗೋಣ. ಗುಡ್ ಅಮ್ಮ, ಹೇಗೆ ತೆಗಿತಾರೆ? ಅವ್ರಿಗೆ ಪ್ರಾಕ್ಟೀಸ್ ಆಗ್ಬಿಟ್ಟಿರುತ್ತೆ, ಅಷ್ಟೊಂದು ಕರೆಕ್ಟಾಗಿ ಹಾಕಬೇಕು ನೋಡಿಕೊಂಡು ಅನ್ನೋ ಥರ ಏನಿರಲ್ಲ, ಬೇಗ ಬೇಗ ಹಾಕ್ತಾರೆ. ಸೊ ಇಷ್ಟೇ ಆ್ಯಕ್ಟಿವಿಟಿ ಇಲ್ಲಿ, ಯಾರು ಏನು ಆಡ್ತಾ ಇಲ್ಲ. ಆಡಿದ್ರೆ ನಾವೀಗ ಬ್ಯಾಡ್ಮಿಂಟನ್ ಆಡಬೇಕಷ್ಟೇ. ಒಂದನ್ನು ಸರಿಯಾಗಿ ಹೊಡಿಯಮ್ಮ ಮಗಳೇ. ಬಾಹುಬಲಿಲಿ ಈ ಥರ ಒಂದು ಸೀನ್ ಇದೆ, ಮೂರು ಹೆಂಗೆ ಆರೋ ಹೊಡಿಯೋದು ಅಂದ್ಬಿಟ್ಟು ಹೇಳ್ಕೊಡ್ತಾನೆ ಬಾಹುಬಲಿ. ಹಂಗೆ ನಮ್ಮ ಸಾರು 3 ಹೊಡಿದಾಳೆ, 3 ಟ್ರೈ ಮಾಡ್ತಾಳೆ. ಹೊಡೆದ್ಲು ಕರೆಕ್ಟಾಗಿ 7 ಹೊಡೆದ್ಲು. ಇನ್ನು ಸ್ವಲ್ಪ ಸ್ಟ್ರೆಂತ್ ಹಾಕ್ಬೇಕಿತ್ತು. ಈಗ ನಂತರ ಬಾ ಹೇಳಿರಪ್ಪ, ಹೇಳಿ. ಮತ್ತೆ ನಿನ್ನ ಶಕ್ತಿ ಹಾಕಿದ್ರೆ ಓಕೆ, ಬಟ್ ನಿನ್ನ ಡೈರೆಕ್ಷನಲ್ಲಿ ಇಟ್ಟಿದ್ದೆ ಬೋರ್ಡಿಂದನೇ. ಏಯ್ ಬೋರ್ಡ್ ಪಾಪ, ಈ ಕಡೆ ಬಾ, ಬೇಡ ಆ ಕಡೆ ತಾಗುತ್ತೆ. ಬಾ ಈ ಕಡೆ ಸೈಡಿಗೆ ಬಾ. ಇಲ್ಲ, ಹಾಯ್ ಶಬಾಷ್. ಈಗ ನೆಕ್ಸ್ಟು 10ಗೆ, ಐ ಮೀನ್ ಸೆಂಟರ್. ಬುಲ್ಸೈ. ಅಯ್ಯೋಯಪ್ಪೋ, ಬುಲ್ಸೈ ಅಲ್ಲಪ್ಪೋ. ನನ್ಗೆ ಏನು ಅಂತ ತಿಳ್ಕೊಂಡಿದ್ದೀರಾ ಅಲ್ವಾ? ನೋಡೋಣ ಹೈಪ್ ನೋಡೋಣ ಏನ್ ಬರುತ್ತೆ. ಅರ್ಜುನನ್ ತರ ಓವರ್ ಹೈಪ್ ಆಯ್ತು. ಎಲ್ ಬಿತ್ತು, ಎಲ್ ತಗುಲ್ತು? ನಾನು ಎಷ್ಟು ಶಾರ್ಟ್ಸ್ ತಗೊಂಡೆ, ಆಮೇಲೆ ಏನು ಬಂತು ರಿಸಲ್ಟ್. ಈಗ ನಿಮ್ದು ಆ ರಿಸಲ್ಟ್ ಎಷ್ಟು ಶಾರ್ಟಿಗೆ ಬರುತ್ತೆ ನೋಡೋಣ. ಎಷ್ಟು ಸಾರಿ ಪ್ರಯತ್ನ ಪಟ್ರು ಬುಲ್ಸೈಗೆ ಮಾತ್ರ ಹೊಡಿಯೋಕ್ಕಾಗಲಿಲ್ಲ. ಅಕ್ಕಪಕ್ಕ ಸುತ್ತಮುತ್ತ ಮೇಲೆ ಕೆಳಗೆ ಎಲ್ಲನೂ ಹೊಡೆದ್ರು. ಮಮ್ಮಗೆ ರನ್ ಮಾಡೋಕ್ಕಾಗಲ್ಲಪ್ಪ. ವೆರಿ ಗುಡ್. ಅಮ್ಮ ಮಗಳ ಕಾಂಪಿಟೇಷನ್ನಲ್ಲಿ ಯಾರು ಗೆಲ್ತಾರೆ ನೋಡುವ. ಅಮ್ಮನ ಇಲ್ಲ ಮಗಳ? ಓ, ಅಮ್ಮ ಗೆದ್ರು, ಅಮ್ಮನಿಗೆ 1 ಪಾಯಿಂಟ್. ಮಗಳು ರೊಚ್ಚ ಗೆದ್ದಿದ್ದಾರೆ ಈಗ. ಮಗಳ ಕೋಪ ವ್ಯರ್ಥವಾಯಿತು. ಈ ಅಂಕ ಯಾರಿಗೂ ದೊರೆಯುವುದಿಲ್ಲ, ಸೀದಾ ನೆಟ್ಟು ಕುಡ್ದಿದೆ. ಮಮ್ಮ ಸ್ವಲ್ಪ ದಪ್ಪಾಗಿರೋದ್ರಿಂದ ಓಡಕ್ಕಾಗ್ತಾ ಇಲ್ಲ.
ಮಧ್ಯಾಹ್ನ ಎಲ್ಲ ಬಿಸಿ ಇತ್ತು ಬಿಸಿಲು, ಈಗ ನೀರು ಚಳಿ ಅಂತೆ. ನಮ್ಮ ಸಾನು ನೀರು ನೋಡೋಂಗಿಲ್ಲ, ಇಳಿಬೇಕು ಅಂತ ಆಸೆ. ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದು ಎಷ್ಟು ದಿನ ಆಗಿತ್ತಲ್ವಾ ಅಂದೆ. ಆಗಲೇ ನಾವು ಪಾಟ್ರಿ ಮಾಡಬೇಕಾದ್ರೆ ಸ್ವಲ್ಪ ಜನ ಆಟ ಆಡ್ತಿದ್ರು, ಮಕ್ಕಳು ಕರ್ಕೊಂಡು ಬಂದಿದ್ರು. ಈಗ ಯಾರೂ ಇಲ್ಲ. ಈಗ 8 ಗಂಟೆ ಕ್ಲೋಸ್ ಆಗುತ್ತೆ. ಅದ್ರ ಮುಂಚೆ ನಮ್ಮ ಸಾನು ನಾನು ಆಡಬೇಕು. ರೆಸಾರ್ಟ್ ಅಂದರೆ ಸಾನುಗೆ ಒಂದು ರೂಮಲ್ಲಿ ಟಬ್ ಇರಬೇಕು, ಇಲ್ಲ ಸ್ವಿಮ್ಮಿಂಗ್ ಪೂಲ್ ಇರಬೇಕು. ಈ ಸರಿ ಟಬ್ಗಿಂತ ದೊಡ್ಡದು ಕೊಡಿಸ್ಬಿಟ್ಟಿದ್ದೀವಿ. ನಾಳೆ ಬೆಳಿಗ್ಗೆ ಸನ ಬೇಗ ಹೇಳ್ಬೇಕು. ಏನು ಆಟ ನೀವು ಆಡ್ತಿದ್ರು, ನನಗೆ ಆಡಿಸ್ತಿದ್ದೀರಾ? ಅದು ಡ್ಯಾಡಾಗೆ ಫ್ರೆಂಡ್ಸ್ ಜೊತೆ ಹೋಗಿ ಹೋಗಿ ಆಡಿ ಆಡಿ ಅಭ್ಯಾಸ ಆಗ್ಬಿಟ್ಟಿದೆ, ಅದಕ್ಕೆ. ಅವ್ರು ಆಟ ಆಡ್ತಾ ಇದ್ರೆ ನಾನೇನು ಮಾಡಲಿ? ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಕೂತ್ಕೊಳ್ಳೋದು, ಅವ್ರು ಕರೆದಾಗ ಹೋಗೋದು, ಬಾಲ್ ಕೊಡೋದು. ಅವಳು ಸಾನು, ಮಮ್ಮ ಇದು ತೆಗಿ ಮಮ್ಮ, ಎಷ್ಟು ಚೆನ್ನಾಗಿ ಇದೆ ನೋಡು ಮಮ್ಮ, ನಾವು ಆಟ ಆಡೋದು ತೆಗಿ ಮಮ್ಮ ಅಂತಾಳೆ. ಅವಾಗ ಎದ್ದೋಗೋದು, ಮತ್ತೆ ತೆಗಿಯೋದು, ಮತ್ತೆ ಬಂದು ಕೂತ್ಕೊಳ್ಳೋದು. ಇನ್ನು ರೂಮಲ್ಲಿ ಕೂತ್ಕೊಂಡ್ರು ಬೇಜಾರಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಕೂತ್ಕೊಂಡಿದ್ದೀನಿ. ಆಗಲೇ ಥ್ರೋ ಬಾಲ್ ಆಡಿದ್ರು, ಈಗ ಟ್ಯೂಬ್ ಬಾಲ್. ಆ ಟ್ಯೂಬ್ ಒಳಗಡೆ ಇಬ್ಬರು ಹಾಕ್ತಾ ಇದ್ದಾರೆ. ಇನ್ನೊಂದು 2-3 ಬಿಟ್ ಹಾಕಿ, ಇನ್ನೊಂದು 4-4 ಬಿಟ್ ಹಾಕಿ. ಶಾಬಾಷಿ 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 ಶಾಬಾಷಿ. ಸರಿಯಾಗಿ ಸ್ನಾನ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ. ವೆರಿ ಗುಡ್.
ಸ್ಟಾರ್ ಗೇಜಿಂಗಿಗೆ ಟೆಲಿಸ್ಕೋಪ್ ರೆಡಿ ಮಾಡ್ತಾ ಇದ್ದಾರೆ ಲೆನ್ಸ್ಗಳು ಹಾಕಿ. ಇಡವಾ So good. Fast, come. We have whole half an hour. ಸರಿ ಸೋನಾ, ರಾಕಿ ಪಾರ್ಟ್ ಹೆಂಗ್ ಕಾಣ್ತಾ ಇದೆ ನೋಡ್ತಾ ಇದ್ದೀನಿ. ಚಂದ್ರನ ಮೇಲೆ ಹಳ್ಳ ಇದೆ, ಕಲೆ ಇದೆ ಅಂತಾರಲ್ಲ, ಅದನ್ನ ನೋಡ್ತಾ ಇದ್ದೀನಿ. ಚಂದ್ರನೇ ಕಾಣ್ತಾ ಇರೋದು. ಬಾ. ಗ್ರಹಣ ಟೈಮಲ್ಲಿ ಹಂಗಾರೆ ಇಲ್ಲಿಗೆ ರೆಸಾರ್ಟಿಗೆ ಬರ್ಬೇಕನ್ಸುತ್ತೆ ಅಲ್ವಾ? ಅವತ್ತು ನೋಡ್ಬೋದಾ ಗ್ರಹಣ ಇದ್ದಾಗ? ಅವ್ರಿಗೆ ಹಿಂದಿ ಬರುತ್ತೆ, ಕನ್ನಡ ಎಲ್ಲ. ನಮ್ಮ ಕಣ್ಣಿಗೆ ಚಂದ್ರ ಹೀಗೆ ಕಾಣ್ತಾನೆ. ನಾನು ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ನೋಡಿದ್ರು ಇಷ್ಟೇ ಕಾಣೋದು. ಸೊ ಟೆಲಿಸ್ಕೋಪಲ್ಲಿ ತುಂಬಾ ಕ್ಲಿಯರ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತು. ಅಂದ್ರೆ ದೊಡ್ಡದಾಗಿ ಕಾಣಲಿಲ್ಲ, ತುಂಬಾನೇ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ನೋಡಿ, ಕಪ್ಪಗಿರೋದು, ಹಳ್ಳಗಳಿರೋದು ಎಲ್ಲಾನು ಕಾಣ್ತು. ಸೊ ದಿಸ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಅಂದ್ರೆ ನನಗೆ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಐ ವಾಸ್ ಓವರ್ ಎಕ್ಸೈಟೆಡ್. ಈಗ ಡಿನ್ನರ್ ಟೈಮ್, ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಫುಡ್ ಆರ್ಡರ್ ಮಾಡೋಣ, ಊಟ ಮಾಡೋಣ, ಬೇಗ ಮಲ್ಗೋಣ ಅಂತ ಹೇಳ್ಬಿಟ್ಟು. ಇದು ಚಿಕನ್ ಟಿಕ್ಕಾ ಕರ್ರಿ. ಇನ್ನು ಒಂದು ಸ್ಟಾರ್ಟರ್ ತಗೊಂಡಿದ್ವಿ, ಇದು ನನಗೆ ನೆನಪಿಲ್ಲ, ಸಾರಿ. ಸಾನುಗೆ ಕುಲ್ಚಾ ಬೇಕು, ನಮಗೆ ರೋಟಿ. ಅದು ಕುಲ್ಚಾ ಅಂದರೆ ಮೈದಾ ಇರುತ್ತೆ, ಅದಕ್ಕೆ ನಾವು ಎರಡೂ ತೊಗೊಂಡಿದ್ದೀವಿ. ರೈಸ್ ಐಟಮ್ ಇನ್ನೂ ತೊಗೊಂಡಿಲ್ಲ, ತೊಗೊಂಡ್ರೆ ಬಿರಿಯಾನಿನೇ ತೊಗೊಳ್ಬೇಕು. ನೋಡೋಣ, ಇದೆಲ್ಲ ಖಾಲಿ ಆದಮೇಲೂ ಇನ್ನೂ ಬೇಕು ಅನ್ಸಿದ್ರೆ ಹೇಳೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ಇದು ತಂದೂರಿ ಚಿಕನ್. ಟೇಸ್ಟ್ ವೈಸ್ ಗುಡ್, ಯಾಕೆಂದರೆ ನಾವು ಮಧ್ಯಾಹ್ನ ಮಾಡಿಸ್ಕೊಂಡಿದ್ವಲ್ಲ, ಅದು ಅಷ್ಟೊಂದು ಉಪ್ಪು ಖಾರ ಸರಿ ಇರಲಿಲ್ಲ. ಅದಕ್ಕೆ ಹೇಳಿಬಿಟ್ಟು ಮತ್ತೆ ಮಾಡಿಸ್ಕೊಂಡ್ವಿ, ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿಸ್ಕೊಂಡ್ವಿ. ನಾವು ಪೂಲ್ ಸೈಡ್ ಹೋಗಿದ್ವಲ್ಲ, ಅಲ್ಲಿ ಒಂದು ಪ್ಲೇಸ್ ಇತ್ತು ಕೂತ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ಕೊಡಿ ಸರ್ವಿಸ್ ಅಂದಾಗ ಅಲ್ಲಿ ತುಂಬಾ ಸೊಳ್ಳೆ ಇರುತ್ತೆ, ನೀವು ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡಕ್ ಆಗೋದಿಲ್ಲ, ನೀವು ರೆಸ್ಟೋರೆಂಟ್ ಒಳಗಡೆ ಕೂತ್ಕೊಳ್ಳಿ, ಇಲ್ಲ ಅಂದ್ರೆ ನಾವು ರೂಮ್ ಸರ್ವಿಸ್ ತಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ನಾವು ರೂಮ್ಗೆ ಬಂದ್ಬಿಟ್ವಿ. ಸೊ ಇಲ್ಲಿಗೆ ಬಂದು ಈ ಟೇಬಲ್ಲು ಒಳಗಡೆ ಇತ್ತಲ್ವಾ, ರೂಮ್ ಒಳಗಡೆ ಇತ್ತು. ಬೇಡ, ಇದನ್ನ ಹೊರಗಡೆ ಹಾಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಲಾನ್ ಅಲ್ಲಿ ಕೂತ್ಕೊಂಡು ಈಗ ಡಿನ್ನರ್ ಮುಗಿಸ್ತಾ ಇದ್ದೀವಿ. ಓಕೆ ಸ್ನೇಹಿತರೆ, ಲೆಟ್ಸ್ ಮೀಟ್ ಟುಮಾರೋ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ನಮ್ಮ ರೆಸಾರ್ಟಲ್ಲಿ ಸೆಕೆಂಡ್ ಡೇ. ಈಗ ಎದ್ದು ಸಾನು ಸ್ವಿಮ್ಮಿಂಗ್ ಹೋಗಿದ್ದಾಳೆ, ರಾಜೇಶ್ ಕರ್ಕೊಂಡು ಹೋಗಿದ್ದಾರೆ. ನನಗೆ ಎಸ್ಪೆಷಲಿ 5:45 ಎಚ್ಚರ ಆಯಿತು. ಆಮೇಲೆ ಏನು ಮಲಗಲಿಲ್ಲ, ಬೇಗನೆ ಹೇಳೋಣ ಅಂದ್ಬಿಟ್ಟು ಸಾನುಗೂ ಅರೌಂಡ್ 6:15 ಏಳಿಸ್ದೆ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ರಾಜೇಶ್ ಕೂಡ ಎದ್ರು. ನಾನು ಅಂದ್ಕೊಂಡೆ ರಾಜೇಶ್ ಮಲಗಲಿ, ಬೇಕಿದ್ರೆ ನಾನು ಬೇಕಿದ್ರೆ ಸಾನುಗೆ ಕರ್ಕೊಂಡು ಹೋಗೋಣ ಸ್ವಿಮ್ಮಿಂಗ್ಗೆ ಅಂತ ಹೇಳ್ಬಿಟ್ಟು. ಅವಳು ನೆನ್ನೆ ಮಾಡಿರೋದು ಸಾಕಾಗೋದಿಲ್ಲ ಅಂದ್ಬಿಟ್ಟು ಇವತ್ತಿನ ಹೋಗಬೇಕು ಅಂತ ಹೇಳ್ತಾನೆ ಇದ್ಲು. ರಾಜೇಶ್ ನಿಜವಾಗ್ಲೂ ಹೋಗ್ತೀಯಾ, ನಾನಂತೂ ಇಳಿಯಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ನಾನು ಈಗ ಬಿಸಿನೀರು ಮಾಡಿಕೊಂಡು ಕುಡಿಯೋಣ ಅಂತ ತೊಗೊಂಡಿದ್ದೀನಿ. ಆಮೇಲೆ ನಾನು ಕೂಡ ಹೋಗ್ತೀನಿ, ಇಲ್ಲಿ ಕೂತ್ಕೊಂಡು ಏನು ಮಾಡಲಿ. ಹೇಗಿದೆಯಪ್ಪ ಕಾಫಿ? ಇಲ್ಲ, ಅಲ್ಲಿ ಹಾಲು ಕುಡಿದ್ಲಲ್ಲ, ಇಲ್ಲ ಅಲ್ಲೇನು ಕುಡ್ದಿಲ್ಲ. ಈಗ ಬೇಡ, ನೀರಲ್ಲಿ ಇರ್ಬೇಕಾರೆ, ನೀರಲ್ಲಿ ಅದು ಬ್ಯಾಗ್ ಬರುತ್ತೆ. ಹಾಂ, ಇಳಿದ್ಲು. ನಾನು ಹಿಂಗೆ ಬಂದಲ್ಲ, ಅವಲ್ಲೇ ಇಳಿದ್ಬಿಟ್ಟಿದ್ಲು. ಬಾಯ್ ಏನೋ ಮ್ಯಾನೇಜಬಲ್, ಅಷ್ಟೆಲ್ಲ ಏನು ತೊಂದರೆ ಏನಿಲ್ಲ. ಸಾನು ಅಲ್ಲಿ ಪೂಲಲ್ಲಿ ಇಳಿದಿದ್ದಾಳಂತೆ. ಹಾಗೆ ಪಕ್ಕನೇ ರೆಸ್ಟೋರೆಂಟ್ ಇತ್ತಲ್ವಾ, ಅಲ್ಲಿಂದ ರಾಜೇಶ್ ನನಗೆ ಅಂತ ಕಾಫಿ ತೊಗೊಂಡು ಬಂದಿದ್ರು. ನಾನು ಹೇಳಿದೆ ಅಲ್ವಾ ನಾನೇ ಹೋಗ್ತೀನಿ ಅಲ್ಲಿಗೆ ಅಂತ. ರಾಜೇಶ್ಗೆ ನಾನೇನು ಹೇಳಿರಲಿಲ್ಲ ನಾನು ಬರ್ತೀನಿ ಅಂತ, ಅದಕ್ಕೆ ಅವರೇ ತೊಗೊಂಡು ಬಂದುಬಿಟ್ಟಿದ್ದಾರೆ. ಬಂದ ಮೇಲೆ ಇಲ್ಲೇನೆ ವಾಕಿಂಗ್ ಮಾಡೋಣ ತಡಿ, ಅಲ್ಲಿ ಹೋದ್ರೆ ಸುಮ್ಮನೆ ಕೂತ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಇಲ್ಲೇ ಒಂದು ರೌಂಡು ವಾಕಿಂಗ್ ಮಾಡ್ತಾ ಇದ್ದೀವಿ.
ಈಗ 8 ಗಂಟೆ ಆಗಿದೆ ಟೈಮು. ಈಗ ಜಕ್ಕೂಸಿಯಲ್ಲಿ ಇಳಿಯೋಣ ಅಂತ ಹೇಳಿಬಿಟ್ಟು ನೀರನ್ನು ಆನ್ ಮಾಡಿಸಿದ್ದೀವಿ. ಬಿಸಿನೀರು ಬೇಕು ಅಂದರೆ ಅವ್ರಿಗೆ ಮೊದಲೇ ಹೇಳಬೇಕಂತೆ. ಒಂದು ಸ್ಟೇಯಲ್ಲಿ ಒಂದು ಸಾರಿ ಮಾತ್ರನೇ ಅವರು ಬಿಸಿನೀರು ಪ್ರೊವೈಡ್ ಮಾಡೋದು. ತಣ್ಣೀರು ಬೇಕಿದ್ರೆ ಇರುತ್ತೆ, ಯಾವಾಗಲಾದರೂ ಹಾಕ್ಕೊಳ್ಬೋದು. ಸೊ ಬಿಸಿನೀರು ಬೇಕು ಅಂತ ಹೇಳಿದ್ದೀವಿ. ಅದನ್ನು ಈಗ ಮೊದಲು ತಣ್ಣೀರು ತುಂಬಿ ಆಮೇಲೆ ಬಿಸಿನೀರು ಹಾಕಿ ನಲ್ಲಿ ಬಿಟ್ಟರೆ ಬರುತ್ತೆ ಅಂತ ಹೇಳಿದ್ದಾರೆ. ಆಯ್ತಲ್ಲಪ್ಪ, ನಮಗೆ ಮಾಲ್ಡೀವ್ಸ್ ಕರ್ಕೊಂಡು ಹೋಗೋ ತಪ್ಪಿತು. ಫ್ಲೋಟಿಂಗ್ ಬ್ರೇಕ್ಫಾಸ್ಟ್ ನೋಡಿ ಹೆಂಗೆ ಎಂಜಾಯ್ ಮಾಡ್ತಾರೆ ಅಂತ. ಎಂಜಾಯ್ ಮಾಡ್ರಿ. ಇದು ಈ ಇಯರ್ದು ಮಾಲ್ಡೀವ್ಸ್. ಓ ಹೆಂಗೆ ನೆಕ್ಸ್ಟ್ ಇಯರ್ದು ಮಾಲ್ಡೀವ್ ಬಾಕಿ ಇದೆ. ಹೌದಲ್ಲ, ನಾವು ಇಯರ್ ಎಲ್ಲೂ ಹೋಗ್ಲೇ ಇಲ್ಲ ಅಲ್ಲ. ದೋಸೆ, ಪೋಹ ಮತ್ತೆ ಪರೋಟ. ಪೋಹನ ಅದು ಚಿತ್ರಾನ್ನ ಇರ್ಬೇಕಲ್ವಾ? ಚಿತ್ರಾನ್ನ, ಲೆಮನ್ ರೈಸ್. ಅದ್ರ ಜೊತೆ ಎಗ್, ಜ್ಯೂಸು, ಫ್ರೂಟ್ ಸಲಾಡು ಮತ್ತೆ ಬ್ರೆಡ್. ಅದು ಕಾಂಟಿನೆಂಟಲ್ ಅಂತೆ. ಪೂರಿ ಮತ್ತೆ ಪರೋಟ ನಾರ್ತ್. ದೋಸೆ ಒಂದೇನಾ? ದೋಸೆ ಮತ್ತೆ ಚಿತ್ರಾನ್ನ ಸೌತ್. ನಾವು ಫ್ಲೋಟಿಂಗ್ ಬ್ರೇಕ್ಫಾಸ್ಟ್ ಮತ್ತು ಜಕ್ಕೂಸಿ ಆ್ಯಂಡ್ ಪ್ರೈವೇಟ್ ಪೂಲ್ ಇರೋ ಥರನೇ ನೋಡಿ ನಾವು ಹುಡುಕಿ ನಾವು ಇಲ್ಲಿಗೆ ಬಂದಿದ್ದು. ಯಾಕಂದರೆ ಮಾಲ್ಡೀವ್ಸಲ್ಲೆಲ್ಲ ಹಾಗೆ ಇರುತ್ತಲ್ವಾ, ಅದಕ್ಕೆ ಇಲ್ಲಿ ಆ ಥರದ್ದು ಯಾವುದಾದ್ರೂ ಬೇಕು ಅಂತ ನೋಡಿ ತುಂಬ ದಿನದಿಂದ ಅದು ಬುಕ್ಕಿಂಗ್ ಸಿಗದೆ ನಾವು ಇವಾಗ ಬಂದಿರೋದು. ಚೆಕ್ಔಟ್ ಟೈಮ್ ಸ್ನೇಹಿತರೆ, ಇದು ಚೆಕ್ ಇನ್ನು ಚೆಕ್ಔಟ್ ಎಲ್ಲ 1 ಗಂಟೆ ಮತ್ತು 11 ಗಂಟೆಗೆ ಇರೋದು. ಸೊ ನಾವೀಗ ರೆಡಿ ಆಗ್ತಾ ಇದ್ದೀವಿ. ನಮ್ಮದು ರೆಡಿ ಆಯ್ತು ಆ್ಯಕ್ಚುಲಿ. ಸಾನು ಇನ್ನು ಸ್ನಾನ ಮಾಡಿ ಇವಾಗ ರೆಡಿ ಆಗ್ತಾ ಇದ್ದಾಳೆ. ಅಂದರೆ ಅವಳಿಗೆ ಜಕ್ಕೂಸಿ ಬಿಟ್ಟು ಬರೋದಕ್ಕೆ ಮನಸ್ಸೇ ಇರಲಿಲ್ಲ. ಅದಕ್ಕೆ ಇವಾಗ ಇನ್ನೇನು ಚೆಕ್ಔಟ್ ಟೈಮ್ ಆಯಿತು ಬಾಮ್ಮ ಅಂತ ಕರೆದು ಸ್ನಾನಕ್ಕೆ ಕಳಿಸಿದ್ದೀವಿ. ಸೊ ಈಗ ನಾನು ಪ್ಯಾಕಿಂಗ್ ಶುರು ಮಾಡ್ತೀನಿ. ಪ್ಯಾಕಿಂಗ್ ಜಾಸ್ತಿ ಏನಿಲ್ಲ, 1 ದಿನದ ಬಟ್ಟೆ ಅಲ್ವಾ, ಬಟ್ ಎಲ್ಲೆಲ್ಲಿ ಏನು ಇಟ್ಟಿದ್ದೀವಿ ಅಂತ ನೋಡಿ ಅದನ್ನ ಎತ್ಕೊಳ್ಬೇಕು ಇಂಪಾರ್ಟೆಂಟಾಗಿ. ಈಗ ನಾವು ಹೊರಡೋದಕ್ಕೆ ರೆಡಿ. ನಮ್ಮ ಸಾನು ಹೊರಡಿಸೋದಕ್ಕಂತೂ ತುಂಬ ಕಷ್ಟಪಟ್ಟಿದ್ದೀವಪ್ಪ. ಏನೇನೋ ಐಡಿಯಾ ಕೊಟ್ಟು, ಆಫರ್ ಕೊಟ್ಟು, ಡೀಲ್ ಕೊಟ್ಟು ನಾವೀಗ ಕರ್ಕೊಂಡು ಹೋಗ್ತಾ ಇರೋದು ಸಾನುಗೆ. ಮತ್ತಿನ್ನೇನು ಹೇಳು, ನಿನ್ಗೆ ಯಾತಕ್ಕೆ ಕಷ್ಟ ಆಯಿತು ಇಲ್ಲಿಂದ ಹೋಗೋದಕ್ಕೆ? ನಮ್ಮ ಸಾನುಗೆ ಎಲ್ಲಿಗೆ ಹೋದ್ರೂ ಹಿಂಗೆ ಅನ್ಸೋದು. ಅವಳಿಗೆ ಬಿಟ್ಟು ಹೋಗೋಕೆ ಮನಸ್ಸು ಬರಲ್ಲ. ಬಾ ಹೋಗೋಣ, ಅವ್ರು ಕಾಲ್ ಮಾಡೋ ತನಕ ಹೋಗೋದು ಬೇಡ ಅಂದ್ಲು. ಹಂಗೆ ಆಯ್ತದು. ಅವರು 11ಕ್ಕೆ ಕಾಲ್ ಮಾಡಬೇಕಿತ್ತು. 10-15 ಮಿನಿಟ್ಸ್ ಎಕ್ಸ್ಟ್ರಾ ಕೊಟ್ಟು ಇವಾಗ ಕಾಲ್ ಮಾಡಿದ್ದಾರೆ. ಬಾ, ಎಲ್ಲ ಆ್ಯಕ್ಟಿವಿಟಿ ನೆನ್ನೆನೇ ಮಾಡಿದ್ದೀವಿ. ಇವತ್ತು ಏನು ಮಾಡ್ತಿದ್ದೆ, ಇನ್ನೂ ಮತ್ತೆ ಹೋಗ್ಬಿಟ್ಟು ಪೂಲಿಗೆ ಬೀಳ್ತಿದ್ದೆ ಅಷ್ಟೇ. ಓಕೆ ಸ್ನೇಹಿತರೆ, ಈಗ ವ್ಲಾಗನ್ನು ಎಂಡ್ ಮಾಡ್ತೀನಿ. ನಮ್ಮಮ್ಮ ಸಾನುಗಂತೂ ಹೊರಡೋದಕ್ಕೆ ಮನಸ್ಸೇ ಇರಲಿಲ್ಲ. ಅವಳ ಮುಖ ನೋಡಿದ್ರೇ ಗೊತ್ತಾಗುತ್ತೆ. ಎನಿವೇಸ್, ಎಲ್ಲಿಗೆ ಹೋದ್ರೂ ನಮ್ಮ ಮನೆಗೆ ಬರೋದನ್ನು ನಾವು ತಪ್ಸೋಕ್ಕಾಗತ್ತಾ? ಆರ್ ಹೋಮ್ ಇಸ್ ಸ್ವೀಟ್ ಹೋಮ್. ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಬಟನ್ನ ಕ್ಲಿಕ್ ಮಾಡಿ. ನೀವು ನೋಡಿರ್ತೀರಾ ಬಟ್ ಲೈಕ್ ಬಟನ್ನ ಕ್ಲಿಕ್ ಮಾಡಿರೋಲ್ಲ. ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಬಟನ್ನ ಕೂಡ ಕ್ಲಿಕ್ ಮಾಡ್ಬೋದು. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್.